ನಮಸ್ತೆ. ನಾನು ಬಾಗೇವಾಡಿ ಸರ್ ಅಂತ. ಇವತ್ತಿನ ದಿವಸ ನಾನು ನಿಮಗೆ PUC2 ಅಕೌಂಟೆನ್ಸಿ ಬುಕ್ ನಂಬರ್ 1 ಚಾಪ್ಟರ್ ನಂಬರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್, ಹೌದಾ, ಆ ಚಾಪ್ಟರ್ನಲ್ಲಿ ಇರ್ತಕ್ಕಂಥ ಕ್ವಶನನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಇವಾಗ ಈ ವಿಡಿಯೋ ಕನ್ನಡದಲ್ಲಿದೆ. ನೆಕ್ಸ್ಟ್ ವಿಡಿಯೋ ನಾನು ನಿಮ್ಗೆ ಹಿಂದಿಯಲ್ಲಿ ಮಾಡ್ತೀನಿ, ಆ ನಂತರ ಒಂದು ಇಂಗ್ಲೀಷ್ನಲ್ಲಿ ಬಿಡ್ತೀನಿ. ಹೌದಾ, ಎಲ್ಲಿ ಅವಶ್ಯಕತೆ ಇದೆ ನಾನು ಅಲ್ಲಿ ಕ್ವಶನನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಮಿಕ್ಸ್ ಮಾಡಿ ನಿಮ್ಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಹೌದಾ, ಇವಾಗ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಯಾವ ಥರ ಹೇಳ್ತೀನಿ ಅದೇ ಥರ ನೀವು ಫಾಲೋ ಮಾಡ್ತಾ ಬನ್ನಿ. ನೋಡಿ, ಆಮೇಲೆ ಈ ಕ್ವಶನ್ನ ನೀವು ಸಾಲ್ವ್ ಮಾಡಬೇಕಂದ್ರೆ ನಿಮಗೆ ಪಕ್ಕಾ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂದ್ರೆ ನೀವು ನನ್ನ ಹಿಂದಿನ ವಿಡಿಯೋ ಇದ್ದಾವೆ, ಅಲ್ಲಿ ಬಾಗೇವಾಡಿ ಕಾಮರ್ಸ್ ಫೌಂಡೇಶನ್ ಅಂತ ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿ, ಆ ನಂತರ ಎಲ್ಲ ವಿಡಿಯೋ ನೋಡಿದ ನಂತರ ನೀವು ಇಲ್ಲಿ ಬನ್ನಿ. ಯಾಕಂದ್ರೆ ನಾನು ಯಾಕೆ ಈ ಥರ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಹೌದಲ್ವಾ? ಕಂಟಿನ್ಯೂ ಮಾಡುವ. ನೋಡಿ, ಬುಕ್ ಯಾವುದಿದೆ? PUC2 ಅಕೌಂಟೆನ್ಸಿ ಬುಕ್ ನಂಬರ್ 1 ಚಾಪ್ಟರ್ ನಂಬರ್ 2 ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್. ಹೌದಾ? ನೋಡಿ, ಇವಾಗ ಇದು ಕ್ವಶನ್ ಇದೆ. ಇವಾಗ ಒಂದಿದೆ ನಿಮ್ಗೆ ಟೆಸ್ಟ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಮೊದಲು ಕ್ವಶನನ್ನು ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಆನ್ 1st April 2016 Mr. B and Mr. C started business in partnership, agreeing to share the profits and losses 3:2:1. ಅಂದರೆ 1/4/2016 ಮಿಸ್ಟರ್ ಎ, ಮಿಸ್ಟರ್ ಬಿ, ಮಿಸ್ಟರ್ ಸಿ ಅಂತಕ್ಕಂಥ 3 ಜನ ವ್ಯಕ್ತಿಗಳು ಸೇರಿಕೊಂಡು ಒಂದು ಪಾಲುಗಾರಿಕೆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಅಲ್ಲಿ ಆಗ್ತಕ್ಕಂಥ ಲಾಭ ಮತ್ತು ನಷ್ಟವನ್ನು ಅವರು 3:2:1 ಅಂದರೆ 3:2:1 ಹಂಚಿಕೊಳ್ಳುತ್ತಾರೆ. ಅರ್ಥ ಆಯ್ತಲ್ಲ? ಮುಂದೆ ನೋಡಿ, ಮಿಸ್ಟರ್ ಎ, ಮಿಸ್ಟರ್ ಬಿ, ಮಿಸ್ಟರ್ ಸಿ ಕಾಂಟ್ರಿಬ್ಯೂಟೆಡ್ ₹3 lakh, 2 lakh, 1 lakh ಬೈ ವೇ ಆಫ್ ಕ್ಯಾಪಿಟಲ್. ಅಂದರೆ ಈ 3 ವ್ಯಕ್ತಿಗಳು ಅಂದರೆ ಈ 3 ಪಾಲುದಾರರು ಎಷ್ಟು ಹಣವನ್ನು ಬಂಡವಾಳವಾಗಿ ಪಾಲುಗಾರಿಕೆ ಸಂಸ್ಥೆಯಲ್ಲಿ ತೊಡಗಿಸಿದರು. ಎ ಎಂಬ ಪಾಲುಗಾರ 3 ಲಕ್ಷ, ಬಿ ಎಂಬ ಪಾಲುಗಾರ 2 ಲಕ್ಷ, ಸಿ ಎಂಬ ಪಾಲುಗಾರ 1 ಲಕ್ಷ ಬಂಡವಾಳವನ್ನು ಪ್ರಾರಂಭದಲ್ಲಿ ಹಾಕಿದರು. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಇಟ್ ವಾಸ್ ಅಗ್ರೀಡ್ ದ್ಯಾಟ್ ಅಂದರೆ ಅವರಲ್ಲಿ ಒಂದು ಒಪ್ಪಂದ ಆಯಿತು, ಅಗ್ರಿಮೆಂಟ್. ಇಂಟ್ರೆಸ್ಟ್ ಬಿ ಅಲೌಡ್ ಆನ್ ಕ್ಯಾಪಿಟಲ್ 6% ಪರ್ ಆ್ಯನಮ್. ಅಲೌಡ್ ಅನ್ನೋ ಶಬ್ದ ಯಾಕೆ ಬಂದಿದೆ ಅಂದರೆ ನಾವು ಪಾಲುಗಾರಿಕೆ ಸಂಸ್ಥೆಯ ದೃಷ್ಟಿಯಿಂದ ನೋಡಿದಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪಾಲುಗಾರಿಕೆ ಸಂಸ್ಥೆಗೆ ಅದು ಒಂದು ವೆಚ್ಚ, ಎಕ್ಸ್ಪೆನ್ಸಿಸ್ ಆ್ಯಂಡ್ ಲಾಸಸ್. ಚಾರ್ಜ್ ಆನ್ ಡ್ರಾವಿಂಗ್ಸ್ 8% ಪರ್ ಆ್ಯನಮ್ ಅಂದರೆ ಪಾಲುಗಾರಿಕೆ ಸಂಸ್ಥೆಯ ದೃಷ್ಟಿಯಿಂದ ನೋಡಿದಾಗ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಪಾರ್ಟ್ನರ್ಶಿಪ್ ಫರ್ಮ್, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಈಸ್ ಎ ಇನ್ಕಮ್ ಟು ದ ಪಾರ್ಟ್ನರ್ಶಿಪ್ ಫರ್ಮ್. ಅದು ಪಾಲುಗಾರಿಕೆ ಸಂಸ್ಥೆಗೆ ಅದು ಇನ್ಕಮ್ ಆಗುತ್ತೆ, ಅದು ಚಾರ್ಜ್ ಆಗುತ್ತೆ. ಹೌದಲ್ಲ? ನೆಕ್ಸ್ಟ್ ನೋಡಿ, ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ 2016-17 ದಿ ಅರ್ನ್ ದ ಪ್ರಾಫಿಟ್ ಆಫ್ ₹18,29,649 ಬಿಫೋರ್ ಅಡ್ಜಸ್ಟಿಂಗ್ ದ ಫಾಲೋಯಿಂಗ್. ಅಂದರೆ ಇಲ್ಲಿ ಬಳಸಿರ್ತಕ್ಕಂಥ ಶಬ್ದ ಏನಿದೆ ಅಂದರೆ ಫೈನಾನ್ಷಿಯಲ್ ಇಯರ್ ಅಂದರೆ ಹಣಕಾಸಿನ ವರ್ಷ. ಅದು ಯಾವಾಗಲೂ 1/4 ಒಂದು ವರ್ಷ ಚಾಲುವಾಗುತ್ತೆ, 31/3 ಮುಂದಿನ ವರ್ಷದಲ್ಲಿ ಕೊನೆಗೊಳ್ಳುತ್ತೆ. ಇನ್ ದಿಸ್ ಕೇಸ್ ಇಟ್ ಸ್ಟಾರ್ಟ್ ಆನ್ 1/4/2016 ಆ್ಯಂಡ್ ಎಂಡ್ ಆನ್ 31st 2017. ಅಂದರೆ ಈ ಕ್ವೆಶನ್ನಲ್ಲಿ ಇದು 1/4/2016 ಪ್ರಾರಂಭವಾಗಿ 31/3/2017 ಕೊನೆಗೊಳ್ಳುತ್ತೆ. ಈ ಹಣಕಾಸಿನ ವರ್ಷದಲ್ಲಿ ಅವರು 18,29,649 ಪ್ರಾಫಿಟನ್ನು ಮಾಡಿದರು. ಆದರೆ ಈ ಕೆಳಗಿನ ಐಟಮನ್ನು ಅಡ್ಜಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚಿತವಾಗಿ ಈ ಅಡ್ಜಸ್ಟ್ಮೆಂಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಇರ್ಬೋದು ಮತ್ತು ರೆವಿನ್ಯೂ ಇರ್ಬೋದು. ಹೌದಲ್ಲ? ಇವು ಎಕ್ಸ್ಪೆನ್ಸಸ್ ಲಾಸಸ್ ಇದ್ದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ ಬರೀರಿ, ರೆವಿನ್ಯೂ ಇದ್ದರೆ ಕ್ರೆಡಿಟ್ ಸೈಡ್ ಬರೀರಿ. ಹೌದಾ? ಮುಂದೆ ನೋಡಿ, ಮಿಸ್ಟರ್ ಎ ಸ್ಯಾಲ್ರಿ 1,000 ಪರ್ ಮಂತ್. ಎ ಎಂಬ ಪಾಲುಗಾರನಿಗೆ ಒಂದು ತಿಂಗಳಿಗೆ 1,000 ಇದೆ, 12 ತಿಂಗಳಿಗೆ 12,000 ಆಯಿತು. ಅರ್ಥ ಆಯ್ತಲ್ಲ? ಮುಂದೆ ಹೋಗೋಣ. ಮಿಸ್ಟರ್ ಬಿ ಇಸ್ ಆ್ಯನ್ಯುವಲ್ ಕಮಿಷನ್ ₹6,000. ಬಿ ಎಂಬ ಪಾಲುಗಾರನಿಗೆ 1 ವರ್ಷಕ್ಕೆ 6,000 ಇದೆ. ಮಿಸ್ ಸಿ ಇಸ್ ಬೋನಸ್ 3,000 ಅಂದರೆ ಸೀನ್ಗೆ 1 ವರ್ಷಕ್ಕೆ 3,000 ಇದೆ. ಅಂದರೆ ಏನು ಹೇಳದೇ ಇರದೆ ಅದು 1 ವರ್ಷಕ್ಕೆ ಅಂತ ತಿಳ್ಕೊಬೇಕು. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಎಷ್ಟು ಪರ್ಸೆಂಟ್ ನಾವು ಮಾಡಬೇಕು? 8%.
ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಕ್ಯಾಲ್ಕುಲೇಷನ್ ಮಾಡಬೇಕು? 6% ಪರ್ ಆ್ಯನಮ್. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ 8% ಪರ್ ಆ್ಯನಮ್. ನಾನು ಇವಾಗ ಇದನ್ನು ಸಿಂಪಲ್ ಇಂಗ್ಲೀಷ್ನಲ್ಲಿ ಸಮರೈಸ್ ಮಾಡ್ತೀನಿ. This partnership firm was started on 1/4/2016 by the three persons, Mr. A, Mr. B and Mr. C. They contributed the capital of rupees 3 lakh, 2 lakh, 1 lakh by Mr. A, Mr. B and Mr. C. And they are going to share the profits and loss in the ratio of 3:2:1. Got it? Next. In the partnership agreement, they provided that they made the provisions like this. Interest on capital 6% per annum. Interest and drawings 8% per annum. But during the financial year 2016-17, they earned the profit of rupees 18,29,649. But before adjusting the following, it means that we have to adjust these items. If these items are expenses and losses, you write on debit side of the P&L appropriation account. If these are the revenue to the partnership firm, then write on the credit side of the profit and loss appropriation account. Mr. A is entitled to get a salary of rupees 1,000 per month. 1 month 1,000, then for 12 months 12,000. Mr. B's annual commission is 6,000. This is annual, underline the word, for 1 year. C's bonus 3,000. It is not given whether it is per month or per annum. We have to write as it is. Interest on drawings 8% per annum. Interest on capital 6% per annum. Okay. Move to the next page. The page number 2. Additional capital introduced by the partners on 30th April 2016, Mr. A 30,000. On 15th May 2016, Mr. B 20,000. On 30th June 2016, Mr. C 10,000. ಅಂದರೆ ಅಧಿಕ ಬಂಡವಾಳವನ್ನು ಪಾಲುಗಾರ ಎ, ಪಾಲುಗಾರ ಬಿ, ಪಾಲುಗಾರ ಸಿ. ಎ ಎಂಬ ಪಾಲುಗಾರನು 30 ಏಪ್ರಿಲ್ 2016ಕ್ಕೆ 30,000 ತಂದು ಹಾಕಿದರು, ಅಂದರೆ ಅಧಿಕ ಬಂಡವಾಳವನ್ನು ತೊಡಗಿಸಿದರು. 15th May 2016ಗೆ ಬಿ ಎಂಬ ಪಾಲುಗಾರರು 20,000 ಅಧಿಕ ಬಂಡವಾಳವನ್ನು ತಂದ ಪಾಲುಗಾರಿಕೆಯಲ್ಲಿ ತೊಡಗಿಸಿದರು. 30th June 2016 ಮಿಸ್ಟರ್ ಸಿ 10,000. ಸಿ ಎಂಬ ಪಾಲುಗಾರರು 30 ಜೂನ್ 2016ಕ್ಕೆ 10,000 ಅಧಿಕ ಬಂಡವಾಳವನ್ನು ತಂದು ತೊಡಗಿಸಿದರು. ನೆಕ್ಸ್ಟ್, on 15th April 2016, Mr. A withdrew 15,000. On 1st May 2016, Mr. B withdrew rupees 10,000. On 15th April 2016, Mr. C withdrew rupees 5,000 from their capitals. ಅಂದರೆ 15 ಏಪ್ರಿಲ್ 2016ಕ್ಕೆ ಎ ಎಂಬ ಪಾಲುಗಾರನು ತನ್ನ ಬಂಡವಾಳದಿಂದ 15,000 ರೂಪಾಯಿಯನ್ನು ಹಿಂತೆಗೆದುಕೊಂಡರು. ದೇ ವಿತ್ಡ್ರೂ ದ ಕ್ಯಾಪಿಟಲ್. 1 ಮೇ 2016ಕ್ಕೆ ಬಿ ಎಂಬ ಪಾಲುಗಾರನು ತನ್ನ ಬಂಡವಾಳದಿಂದ 10,000 ಬಂಡವಾಳವನ್ನು ಹಿಂದೆ ತೆಗೆದುಕೊಂಡರು. 15th ಏಪ್ರಿಲ್ 2016 ಮಿಸ್ಟರ್ ಸಿ, ಅಂದರೆ 15 ಏಪ್ರಿಲ್ 2016ಕ್ಕೆ ಸಿ ಎಂಬ ಪಾಲುಗಾರನು ತನ್ನ ಪಾಲುಗಾರಿಕೆಯಲ್ಲಿರ್ತಕ್ಕಂಥ ಬಂಡವಾಳದಿಂದ 5,000 ಹಿಂತೆಗೆದುಕೊಂಡರು. ಇದು ಬಂಡವಾಳವನ್ನು ಹಿಂತೆಗೆದುಕೊಂಡದ್ದು, ಇದು ಡ್ರಾವಿಂಗ್ಸ್ ಅಲ್ಲ. ಇಟ್ ಇಸ್ ಅ ಕ್ಯಾಪಿಟಲ್ ವಿತ್ಡ್ರಾನ್ ಬೈ ದ ಪಾರ್ಟ್ನರ್ಸ್. ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ 2016-17, ಪಾರ್ಟ್ನರ್ ಮಿಸ್ಟರ್ ಎ withdrew 20,000 at the beginning of each month. ಅಂದರೆ 2016 ಮತ್ತು 17ನೇ ಸಾಲಿನಲ್ಲಿ ಎ ಎಂಬ ಪಾಲುಗಾರನು ಪ್ರತಿ ತಿಂಗಳ ಪ್ರಾರಂಭದಲ್ಲಿ 20,000 ರೂಪಾಯಿ ತೆಗೆದುಕೊಂಡು ಹೋದರು. 12 ತಿಂಗಳಿಗೆ 2,40,000 ಆಯಿತು. ಬಿ ಎಂಬ ಪಾಲುಗಾರರು 20,000 ಪ್ರತಿ ತಿಂಗಳ ಮಧ್ಯದಲ್ಲಿ ತೆಗೆದುಕೊಂಡು ಹೋದರು. 12 ತಿಂಗಳಿಗೆ 2,40,000 ಆಯಿತು. ಸಿ ಎಂಬ ಪಾಲುಗಾರರು ಪ್ರತಿ ತಿಂಗಳ ಕೊನೆಗೆ 20,000 ತೆಗೆದುಕೊಂಡು ಹೋದರು. 12 ತಿಂಗಳಿಗೆ 2,40,000 ಆಯಿತು. Prepare the profit and loss appropriation account for the year ending 31st March 2017 and also prepare the partners capital accounts. ಇವಾಗ ಈ ಕ್ವಶನ್ನಲ್ಲಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ. ನಾನು ಇದನ್ನು ಇಂಗ್ಲೀಷ್ನಲ್ಲಿ ಸಮ್ಮರಿ ಮಾಡ್ತೀನಿ. ಇನ್ ದಿಸ್ ಪೇಜ್ ನಂಬರ್ 2, ಫಸ್ಟ್ ದೇ ಹ್ಯಾವ್ ಗಿವನ್ ದ what is the capital introduced by additional capital introduced by the partners on which date. Then what is the capital withdrawn by the partners on which date. Then how they made the drawings. Understood? Then what you have to prepare. You got it? Next ನೋಡಿ, ಮೊದಲು ನೀವು ಈ ಕ್ವಶನನ್ನು ಸಾಲ್ವ್ ಮಾಡುವಕ್ಕಿಂತ ಮುಂಚಿತವಾಗಿ ಕ್ವಶನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.
ಈ ಥರ ಒಂದು ಫಾರ್ಮ್ಯಾಟನ್ನು ರೆಡಿ ಮಾಡಿಕೊಂಡು ಬ್ಲ್ಯಾಂಕ್ ಬಿಟ್ಟು ನಾನು ಎಲ್ಲೆಲ್ಲಿ ಬ್ಲ್ಯಾಂಕ್ ಬಿಟ್ಟಿದ್ದೀನಿ ಅಲ್ಲೆಲ್ಲ ಖಾಲಿ ಬಿಡಿ, ಅಂದರೆ ಒಂದೊಂದು ಲೈನ್ ಬಿಟ್ಟು ನೀವು ಒಂದು ಲೈನ್ ಬಿಡಿ. ಈ ಥರ ಒಂದು ಫಾರ್ಮ್ಯಾಟನ್ನು ರೆಡಿ ಮಾಡಿ, ಹೌದಾ, ಈ ಥರ ವಿಡಿಯೋ ಪಾಸ್ ಮಾಡಿ ಈ ಥರ ಬರ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ, ಹೌದಾ. ನೆಕ್ಸ್ಟ್ ಎರಡನೇ ಫಾರ್ಮ್ಯಾಟು ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ, ಅದು ಖಾಲಿ ಬಿಡಿ, ಏನೂ ಬರಿಬೇಡಿ. ಅರ್ಥ ಆಯ್ತಲ್ಲ, ನಾನು ಯಾವ ಥರ ಬರ್ದೀನಿ ಆ ಥರ ಬರೆದು ಎಲ್ಲ ಬ್ಲ್ಯಾಂಕ್ ರೆಡಿ ಮಾಡಿಟ್ಟುಕೊಳ್ಳಿ. ಇದು ಎರಡನೇ ಪೇಜು. ಮೂರನೇ ಪೇಜ್ ಈ ಥರ ನಾವೇನು ಮಾಡಬೇಕಂದ್ರೆ ವರ್ಕಿಂಗ್ ನೋಟ್ ನಂಬರ್ 1 ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಆಯ್ತಲ್ಲ, ಈ ಥರ ಒಂದು ಬ್ಲ್ಯಾಂಕ್ ಫಾರ್ಮ್ಯಾಟನ್ನು ರೆಡಿ ಮಾಡಿಟ್ಟುಕೊಳ್ಳಿ. ನಾನೆಲ್ಲೆಲ್ಲಿ ಲೈನ್ ಬಿಟ್ಟಿದ್ದೀನಿ ನೀವು ಅಲ್ಲಿ ಲೈನ್ ಬಿಡಿ. ನೆಕ್ಸ್ಟ್ ಫಾರ್ಮ್ಯಾಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾವಿಂಗ್ಸ್. ಮೊದಲು ಮಿಸ್ಟರ್ ಏನ್ ಬಗ್ಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಥರ ಒಂದು ಖಾಲಿ ಫಾರ್ಮ್ಯಾಟನ್ನು ರೆಡಿ ಮಾಡಿಟ್ಕೊಳ್ಳಿ. ನಂತರ ಇವಾಗ ಬಿನ್ ಬಗ್ಗೆ ಈ ಥರ ಒಂದು ಖಾಲಿ ಮಾಡಿಟ್ಕೊಳ್ಳಿ. ಫಾರ್ಮ್ಯಾಟ್ ರೆಡಿ ಮಾಡಿ ಬ್ಲ್ಯಾಂಕ್ ಇಡಿ, ನಾನು ಹೇಳೋವರೆಗೆ ತುಂಬಿಡಿ. ಆಯ್ತಲ್ಲ. ಇನ್ನೂ ಒಂದು ಫಾರ್ಮ್ಯಾಟು ಮಿಸ್ಟರ್ ಸೀನ್ಗೆ ರೆಡಿ ಮಾಡಿಡಿ, ಬ್ಲ್ಯಾಂಕ್ ಇಡಿ, ಹೌದಾ. ನೋಡಿ ಶುರು ಮಾಡೋಣ. ನೋಡಿ ಇವಾಗ ನಮ್ಮ ಕ್ವಶನ್ನಲ್ಲಿ ರೆಡಿಮೇಡ್ ಏನಿದೆಯಲ್ಲ ಅದನ್ನು ನಾವು ಮೊದಲು ತುಂಬೋಣ. ನೋಡಿ, ಡ್ಯೂರಿಂಗ್ ದ ಇಯರ್ 2016-17 ದೇ ಆನ್ ದ ಪ್ರಾಫಿಟ್ ಆಫ್ ರುಪೀಸ್ 18,29,649 ಈ ಥರ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಅದು ನೀವೆಲ್ಲಿ ಬರೀಬೇಕು? ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಂಟು ಬ್ರಾಕೆಟ್ ನೆಟ್ ಪ್ರಾಫಿಟ್ ಬಿಫೋರ್ ಅಡ್ಜಸ್ಟ್ಮೆಂಟ್ ಅಂತ ಬರೆದಿದ್ರಲ್ಲ ಖಾಲಿ ಫಾರ್ಮ್ಯಾಟ್ನಲ್ಲಿ ಅಲ್ಲಿ ಬರೀರಿ. 18,29,649 ಬರ್ದೈತಲ್ಲ. ಮುಂದೆ ಹೋಗೋಣ. ನೋಡಿ ಮುಂದೆ ಬೈ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಮೌಂಟ್ ಬರಿಬೇಡಿ. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಂತ ಬರೀರಿ, ಅಮೌಂಟ್ ಬರಿಬೇಡಿ. ಅದ್ರ ಕೆಳಗಡೆ ಮಿಸ್ಟರ್ ಎ ವರ್ಕಿಂಗ್ ನೋಟ್ ನಂಬರ್ 2 ಅಂತ ಬರೀರಿ, ಅಮೌಂಟ್ ಬರಿಬೇಡಿ. ಮಿಸ್ಟರ್ ಬಿ ವರ್ಕಿಂಗ್ ನೋಟ್ ನಂಬರ್ 2 ಅಂತ ಬರೀರಿ, ಅಮೌಂಟ್ ಬರಿಬೇಡಿ. ಮಿಸ್ಟರ್ ಸಿ W2 ಅಂದರೆ ವರ್ಕಿಂಗ್ ನೋಟ್ ನಂಬರ್ 2 ಅಂತ ಬರೀರಿ, ಅಮೌಂಟ್ ಬರಿಬೇಡಿ. ಇವಾಗ ನಾನು ತಂದು ತುಂಬಿದ್ದೀನಿ, ಯಾಕಂದ್ರೆ ನಾನು ಕ್ಯಾಲ್ಕುಲೇಷನ್ ಮಾಡಿಟ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ಲ. ಇವಾಗ ಡೆಬಿಟ್ ಸೈಡ್ ಬನ್ನಿ. ಟು ಮಿಸ್ಟರ್ ಎ ಸ್ಯಾಲ್ರಿ, ಅದು ನಮ್ಗೆ ಗುರ್ತಿದೆ. ಒಂದು ತಿಂಗಳಿಗೆ 1,000, 12 ತಿಂಗಳು 12,000 ಆಯಿತು. ಇವಾಗ ಮಿಸ್ಟರ್ ಎ ಸ್ಯಾಲ್ರಿ 12,000 ಔಟರ್ ಕಾಲಮ್ನಲ್ಲಿ ಬರೀರಿ. ಆಯಿತಾ. ನೋಡಿ ಇಲ್ಲಿ ಕರ್ಸರ್ ಇದೆ ನೋಡಿ. ನೆಕ್ಸ್ಟ್ ಟು ಮಿಸ್ಟರ್ ಬೀಸ್ ಕಮಿಷನ್ ಅಂತ ಬರೆದಿಟ್ಟಿದ್ರಲ್ಲ ಅಲ್ಲಿ ಅದು 1 ವರ್ಷಕ್ಕಿದೆ, ಆ್ಯನ್ಯುವಲ್ ಇದೆ, 6,000 ಬರೀರಿ. ಆಯ್ತಲ್ಲ. ಮತ್ತೆ ನೋಡಿ ಟು ಮಿಸ್ಟರ್ ಸೀಸ್ ಬೋನಸ್ ಅಲ್ಲಿ ಎಷ್ಟಿದೆ? 3,000 ಇದೆ ಅಂತ ತುಂಬಿ ಬರ್ದ್ರ. ರೆಡಿ, ಮುಂದೋಗೋಣವಾ. ನೋಡಿ ನೆಕ್ಸ್ಟು ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈ ಥರ ಬರೀರಿ, ಅಮೌಂಟ್ ಬರಿಬೇಡಿ. ಅದ್ರ ಕೆಳಗಡೆ ಮಿಸ್ಟರ್ ಎ ಬರೀರಿ. ನೆಕ್ಸ್ಟ್ ಲೈನಲ್ಲಿ ವರ್ಕಿಂಗ್ ನೋಟ್ ನಂಬರ್ 1 ಬರೀರಿ, ಅಮೌಂಟ್ ಬರಿಬೇಡಿ. ಅದ್ರ ಕೆಳಗಡೆ ಮಿಸ್ಟರ್ ಬಿ ಬರೀರಿ, ಒಂದು ಲೈನ್ ಬಿಡಿ. ವರ್ಕಿಂಗ್ ನೋಟ್ ನಂಬರ್ 1 ಬರೀರಿ, ಬ್ಲ್ಯಾಂಕ್ ಬಿಡಿ. ಮಿಸ್ಟರ್ ಸಿ ಬರೀರಿ, ವರ್ಕಿಂಗ್ ನೋಟ್ ನಂಬರ್ 1 ಬರೀರಿ, ಅದು ಬ್ಲ್ಯಾಂಕ್ ಬಿಡಿ. ಯಾಕಂದರೆ ನಮಗಿದು ವರ್ಕಿಂಗ್ ನೋಟ್ ನಂಬರ್ 1 ಅಲ್ಲಿ ಸಿಗುತ್ತೆ. ಆಯಿತಾ. ಟು ಮ್ಯಾನೇಜರ್ಸ್ ಕಮಿಷನ್ ಈ ಕ್ವಶನಲ್ಲಿ ಇಲ್ಲ, ಅದನ್ನ ನಿಲ್ಲಿಟ್ಬಿಡಿ. ಆಯ್ತಲ್ಲ. ಇವಾಗ ನಾನು ಟು ಪಾರ್ಟ್ನರ್ಸ್ ಕೆಟ್ಟ ಹಾಕೊಂಡು ಬರ್ತೀನಿ, ನೀವು ಬರಿಬೇಡಿ, ನೀವು ಬ್ಲ್ಯಾಂಕ್ ಇಡಿ ಬಿಟ್ಟು. ರೆಡಿನಾ? ಓಕೆ. ಇವಾಗ ನಾವೇನು ಮಾಡಬೇಕಂದ್ರೆ ಕೆಪ್ಲ ಹಾಕೊಂಡು ಬರೋಣ. ಕ್ವಶನ್ ಓದಿ, ಅಲ್ಲಿದೆ ನೋಡಿ. ಆನ್ 1/4/2016 ಮಿಸ್ಟರ್ ಎ ಮಿಸ್ಟರ್ ಬಿ ಸ್ಟಾರ್ಟೆಡ್ ಎ ಬಿಸ್ನೆಸ್ ಇನ್ ಪಾರ್ಟ್ನರ್ಶಿಪ್ sharing profits and loss in the ratio of 3:2:1. Mr. A, Mr. B, C introduced as a capital ಅಂತಿದೆಯಲ್ಲ ಅದನ್ನು ತೊಗೊಂಡು ಬನ್ನಿ ಇಲ್ಲಿ. ಅದು ಸಾರಿ, ಇವಾಗ ನಾನು ಬಾಯ್ ಬ್ಯಾಲೆನ್ಸ್ ಮಾಡೋಣ ಬರ್ದಿದ್ದೀನಿ, ಅದನ್ನು ನೀವೇನು ಮಾಡಬೇಕು ಇವಾಗ ಬೈ ಕ್ಯಾಶ್ ಅಕೌಂಟ್ ಅಂತ ಬರೀರಿ. ಹೌದಾ, ತಿದ್ದೋಣವಾ. ರೆಡಿ. ನಾನು ಅದನ್ನು ಅಲ್ಲಿ ಬಾಯ್ ಬ್ಯಾಲೆನ್ಸ್ ಮಾಡೋಣ ಬರ್ದಿದ್ದೆ, ಅದನ್ನು ಇವಾಗ ಏನು ಮಾಡ್ಕೊಳ್ಳಿ, ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಕ್ವಶನಲ್ಲಿ ಏನಿತ್ತು? ಫಸ್ಟ್ ಪ್ರಾರಂಭದಲ್ಲಿ ಹಾಕಿರುವಂಥ ಬಂಡವಾಳ ಎಷ್ಟಿದೆ? ಎ 3 lakh, ಬಿ 2 lakh, ಸಿ 1 lakh. ಇವಾಗ ಬರೀರಿ
ಎ ಕಾಲಮ್ 3 lakh, ಬಿ ಕಾಲಮ್ 2 lakh, ಸಿ ಕಾಲಮ್ 1 lakh. ಆಯ್ತಲ್ಲ. ನೆಕ್ಸ್ಟ್ ಇದೆ ನೋಡಿ, ದೇ ಇಂಟ್ರೊಡ್ಯೂಸ್ಡ್ ಅಡಿಷನಲ್ ಕ್ಯಾಪಿಟಲ್ ಅಂತಿದೆಯಲ್ಲ, ಅಲ್ಲಿ ಬರೀರಿ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಎ ಕಾಲಮ್ 30,000, ಬಿ ಕಾಲಮ್ 20,000, ಸಿ ಕಾಲಮ್ 10,000. ನಿಮ್ಮ ರೀಸನ್ ಬೇಕಾದ್ರೆ ಹೇಳ್ತೀನಿ ನೋಡಿ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ to Mr. A's capital account, to Mr. B's capital account, Mr. C's capital account. A, B and C's capital account is credited by cash account. ಅರ್ಥ ಆಯ್ತಲ್ಲ. ಇವಾಗ ನೋಡಿ ನೆಕ್ಸ್ಟ್ ಮತ್ತೆ ಕ್ವಶನ್ ಓದ್ತಾ ಬನ್ನಿ. ಅಲ್ಲಿ ಕ್ಯಾಪಿಟಲ್ ವಿತ್ಡ್ರಾನ್ ಇದೆ ನೋಡಿ, ಇದೆಯಲ್ಲ ಪೇಜ್ ನಂಬರ್ 2 ನಲ್ಲಿದೆ. ಓಕೆ, ಸ್ಟಾರ್ಟ್ ಮಾಡಿ. 2 ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇಂಟು ಬ್ರಾಕೆಟ್ ಕ್ಯಾಪಿಟಲ್ ವಿತ್ಡ್ರಾನ್. ಹೌದಾ, ಡ್ರಾವಿಂಗ್ಸ್ ಆ ನಂತರ ಬರೆಯುವಂತೆ. ಕ್ಯಾಪಿಟಲ್ ವಿತ್ಡ್ರಾನ್ ಎ ಕಾಲಮ್ನಲ್ಲಿ 15,000 ಬರೀರಿ, ಬಿ ಕಾಲಮ್ನಲ್ಲಿ 10,000 ಬರೀರಿ, ಸಿ ಕಾಲಮ್ನಲ್ಲಿ 5,000 ಬರೀರಿ. ಬರೆದ್ರ ರೆಡಿನಾ? ಮುಂದೋಗೋಣವಾ? ನೆಕ್ಸ್ಟ್ ಅಲ್ಲಿ ಡ್ರಾವಿಂಗ್ಸ್ ಇದೆ ನೋಡಿ, ಏನಿದೆ, ಒಂದು ತಿಂಗಳಿಗೆ 20,000 ಇದೆ. ಕ್ಯಾಲ್ಕುಲೇಟರ್ ತಗೊಳ್ಳಿ ಎಲ್ಲರೂ. 20,000 ಇಂಟು 12 ಮಾಡಿ ಎಷ್ಟಾಯಿತು? 2,40,000 ಆಯ್ತಲ್ಲ. ಬರೀರಿ ಎ ಕಾಲಮ್ 2,40,000, ಬಿ ಕಾಲಮ್ 2,40,000, ಸಿ ಕಾಲಮ್ 2,40,000. ಅಂದರೆ ಎ ಕಾಲಮ್ನ, ಬಿ ಕಾಲಮ್, ಸಿ ಕಾಲಮ್ ಎಲ್ಲ ಫಿಲ್ಅಪ್ ಮಾಡಿರಲ್ಲ. ಮುಂದೆ ಹೋಗೋಣ. ಇವಾಗ ನೋಡಿ, ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ನೀವು ಬರೆದಿದ್ರಲ್ಲ ಬೈ ಏಜ್ ಸ್ಯಾಲ್ರಿ ಅಂತ, ಅದನ್ನು ಇಲ್ಲಿ ಬರೀರಿ. ಹೌದಾ, ಬೈ ಮಿಸ್ಟರ್ ಏಜ್ ಸ್ಯಾಲ್ರಿ ಎ ಕಾಲಮ್ 12,000, ಬೈ ಮಿಸ್ಟರ್ ಬೀಸ್ ಕಮಿಷನ್ ಬಿ ಕಾಲಮ್ 6,000, ಬೈ ಮಿಸ್ಟರ್ ಸೀಸ್ ಬೋನಸ್ ಸಿ ಕಾಲಮ್ 3,000. ಇದು ಯಾಕೆ ಈ ಥರ ಅಂದರೆ ನೋಡಿ, ಫಾರ್ ಪ್ರೊವೈಡಿಂಗ್ ಸ್ಯಾಲ್ರಿ, ಪ್ರೊವೈಡ್ ಅಂದರೆ ಪ್ರೊವಿಷನ್ ಮಾಡೋದು. ಮಿಸ್ಟರ್ ಎಸ್ ಸ್ಯಾಲ್ರಿ ಅಕೌಂಟ್ ಡೆಬಿಟ್ ಟು ಎಸ್ ಕ್ಯಾಪಿಟಲ್ ಅಕೌಂಟ್. ಎಸ್ ಕ್ಯಾಪಿಟಲ್ ಅಕೌಂಟ್ ಇಸ್ ಕ್ರೆಡಿಟೆಡ್ ಬೈ ಮಿಸ್ಟರ್ ಎಸ್ ಸ್ಯಾಲ್ರಿ ಅಕೌಂಟ್. ಅರ್ಥ ಆಯ್ತಲ್ಲ. ಅದೇ ತೆರನಾಗಿ ಮಿಸ್ಟರ್ ಬೀಸ್ ಕಮಿಷನ್ ಅಕೌಂಟ್ ಡೆಬಿಟ್ ಟು ಮಿಸ್ಟರ್ ಬೀಸ್ ಕ್ಯಾಪಿಟಲ್ ಅಕೌಂಟ್. ಮಿಸ್ಟರ್ ಬೀಸ್ ಕ್ಯಾಪಿಟಲ್ ಅಕೌಂಟ್ ಇಸ್ ಕ್ರೆಡಿಟೆಡ್ ಬೈ ಮಿಸ್ಟರ್ ಬೀಸ್ ಕ್ಯಾಪಿಟಲ್ ಅಕೌಂಟ್ ಇಸ್ ಕ್ರೆಡಿಟೆಡ್ ಬೈ ಮಿಸ್ಟರ್ ಬೀಸ್ ಬೋನಸ್ ಕಮಿಷನ್ ಬಿ ಕಾಲಮ್ನಲ್ಲಿ ಬರೀರಿ. ಅದೇ ಥರನಾಗಿ ಸೀಸ್ ಬೋನಸ್ ಅಕೌಂಟ್ ಡೆಬಿಟ್ ಟು ಮಿಸ್ಟರ್ ಸೀಸ್ ಕ್ಯಾಪಿಟಲ್ ಅಕೌಂಟ್. ಮಿಸ್ಟರ್ ಸೀಸ್ ಕ್ಯಾಪಿಟಲ್ ಅಕೌಂಟ್ ಇಸ್ ಕ್ರೆಡಿಟೆಡ್ ಬೈ ಮಿಸ್ಟರ್ ಸೀಸ್ ಬೋನಸ್ ಸಿ ಕಾಲಮ್ನಲ್ಲಿ 3,000 ಬರೀರಿ. ಆಯ್ತಾ? ಎಲ್ಲರೂ ಬರೆದ್ರಲ್ಲ. ಒಂದು ಸಾರ್ತಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ಷನ್ ಅಕೌಂಟಲ್ಲಿ ಬರೀಬೇಕು ಡೆಬಿಟ್ ಸೈಡ್, ಇನ್ನೊಂದು ಸಾರ್ತಿಯಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕು. ಅರ್ಥ ಆಯ್ತಲ್ಲ. ನೋಡಿ, ಇವಾಗ ನಮಗೆ ಇಂಟ್ರೆಸ್ಟ್ ಕ್ಯಾಪಿಟಲ್ ಅಕೌಂಟ್ ಬರೀಬೇಕು. ಆದರೆ ಅದನ್ನು ನಮ್ಮ ಕ್ವಶನಲ್ಲಿ ಕೊಟ್ಟಿಲ್ಲ. ಅದನ್ನು ನಾವು ವರ್ಕಿಂಗ್ ನೋಟ್ ನಂಬರ್ 1ನಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ನೀವು ಈವಾಗಲೇ ಅಮೌಂಟ್ ಬರೀಬೇಡಿ, ಯಾಕಂದ್ರೆ ನಾನು ಟೈಪ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತುಂಬಿದ್ದೀನಿ. ನಿಮ್ದು ಇದು ಬ್ಲ್ಯಾಂಕ್ ಇರಲಿ. ಇವಾಗ ಬೈ ಇಂಟ್ರೆಸ್ಟ್ ಕ್ಯಾಪಿಟಲ್ ಅಕೌಂಟ್ ಬರೋದಿಟ್ಟಿದ್ದೀರಲ್ಲ, ಅದ್ರ ಮುಂದೆ ಅಮೌಂಟ್ ಬರೀಬೇಡಿ. ಬೈ ಪಿ ಆ್ಯಂಡ್ ಎಲ್ ಆಪರೇಷನ್ ಅಕೌಂಟ್ ಬರ್ದಿರಲ್ಲ, ಅಲ್ಲಿ ಬರೀಬೇಡಿ, ಪ್ರಾಫಿಟ್ ಬರೀಬೇಡಿ. ನೆಕ್ಸ್ಟ್ 2 ಡ್ರಾವಿಂಗ್ಸ್ ಅಲ್ಲಿದೆ ನೋಡಿ, ಅದನ್ನು ನಾವು ಬರೆದಿದ್ದೀವಿ. 2 ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಆಯ್ತಲ್ಲ. ಇದನ್ನು ನೀವು ಅಮೌಂಟ್ ಬರೀಬೇಡಿ. ನಾವು ವರ್ಕಿಂಗ್ ನೋಟ್ ನಂಬರ್ 2ನಲ್ಲಿ ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ಲ. 2 ಬ್ಯಾಲೆನ್ಸ್ ಕ್ಯಾರಿ ಡೌನ್, ಅದು ಕ್ಲೋಸಿಂಗ್ ಕ್ಯಾಪಿಟಲ್ ನಂತರ ಬರುತ್ತೆ. ಇವಾಗ ನೀವು ಅಮೌಂಟ್ ಬರೀಬೇಡಿ. ಆಮೇಲೆ ಟೋಟಲನ್ನು ಬರೀಬೇಡಿ. ಅರ್ಥ ಆಯ್ತಲ್ಲ. ಇಷ್ಟೆಲ್ಲರೂ ಬರ್ಕೊಂಡಲ್ಲ. ಏನೇನು ಬರೆದ್ರಿ? ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ 3 lakh, 2 lakh, 1 lakh ಬರೆದ್ರ. ಬೈ ಕ್ಯಾಶ್ ಅಕೌಂಟ್ ಅಡಿಷನಲ್ ಕ್ಯಾಪಿಟಲ್ 30,000, 20,000, 10,000 ಬರೆದ್ರಲ್ಲ. ಓಕೆ. ಬೈ ಮಿಸ್ಟರ್ ಎ ಸ್ಯಾಲ್ರಿ ಬರೆದ್ರೆ ಎ ಕಾಲಮ್, ಬೈ ಬೀಸ್ ಕಮಿಷನ್ ಬಿ ಕಾಲಮ್ ಬರೆದ್ರ, ಬೈ ಮಿಸ್ಟರ್ ಸೀಸ್ ಬೋನಸ್ ಸಿ ಕಾಲಮ್ ಬರೆದ್ರ, ಬೈ ಇಂಟ್ರೆಸ್ಟ್ ಕ್ಯಾಪಿಟಲ್ ಅಕೌಂಟ್ ಬರೆದಿದ್ದೀರಾ, ಅಮೌಂಟ್ ಬರೀಬೇಡಿ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಪ್ರಾಫಿಟ್ ಅಕೌಂಟ್ ಇದೆ, ಅಮೌಂಟ್ ಬರೀಬೇಡಿ. 2 ಅಡಿಷನಲ್ ಕ್ಯಾಪಿಟಲ್ ಟು ಕ್ಯಾಶ್ ಆರ್ ಬ್ಯಾಂಕ್ ಬರೆದಿದ್ದೀರಾ, 15,000, 10,000, 5,000. 2 ಡ್ರಾವಿಂಗ್ಸ್ 2,40,000, 2,40,000 ಬರೆದಿರಲ್ಲ. ಹಾಂ. 2 ಇಂಟ್ರೆಸ್ಟ್ ಆ್ಯಂಡ್ ಬ್ಯಾಂಕ್ ಬರೀಬೇಡಿ. 2 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಮೌಂಟ್ ಬರೀಬೇಡಿ. 2 ಇಂಟ್ರೆಸ್ಟ್ ಡ್ರಾವಿಂಗ್ಸ್ ಅಮೌಂಟ್ ಬರೀಬೇಡಿ. ಆಯ್ತಲ್ಲ. ಮುಂದಿನ ಪೇಜ್ಗೆ ಹೋಗೋಣವಾ? ನಡೀರಿ. ನೋಡಿ, ಇವಾಗ ನಾವು ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲನ್ನು ಮಾಡಬೇಕು. ವರ್ಕಿಂಗ್ ನೋಟ್ ನಂಬರ್ 1 ನೋಡಿ, ಓಪನಿಂಗ್ ಕ್ಯಾಪಿಟಲ್ ಇದೆ. ಅದು 1/4/2006 ಅಂದರೆ ಯಾವಾಗ ಕ್ಯಾಪಿಟಲ್ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಬಂತು ಅಲ್ಲಿಂದ ಅಕೌಂಟ್ ಯಾವಾಗ ಕ್ಲೋಸ್ ಆಗುತ್ತವೆ. ಹೌದಾ? ಸ್ಟಾರ್ಟ್ ಮಾಡೋಣ. ನೋಡಿ, ಫ್ರಮ್ ಎಲ್ಲರೂ 1/4/2016ಗೆ ಹಣ ತಂದಿದ್ದಾರೆ. ಹಾಗಾದರೆ ಎ 3 lakh ಇಂಟು 6% ಅಂದರೆ 6/100 ಇಂಟು 1 year ಅಂದರೆ ಏದು ಎಷ್ಟಾಯಿತು? 18,000. ಬೀನ್ ಕ್ಯಾಪಿಟಲ್ ಎಷ್ಟಿದೆ? 2 lakh ಇಂಟು 6% ಫಾರ್ 1 year 12,000.
ಸೀನ್ ಕ್ಯಾಪಿಟಲ್ ಎಷ್ಟಿದೆ? ಓಪನಿಂಗ್ ಕ್ಯಾಪಿಟಲ್ 1 lakh ಇಂಟು 6% ಇಂಟು 1 ಫಾರ್ 1 year 6000 ಆಯಿತು. ಅರ್ಥ ಆಯ್ತಲ್ಲ? ಇದು 1 ವರ್ಷಕ್ಕೆ. ಆಮೇಲೆ ಎಡಿಷನಲ್ ಕ್ಯಾಪಿಟಲ್ ಇರುತ್ತಲ್ಲ, ಅದನ್ನು ಆ್ಯಡ್ ಮಾಡಬೇಕು. ನೋಡಿ, ಎಡಿಷನಲ್ ಕ್ಯಾಪಿಟಲ್ ಯಾವಾಗ ಬಂತು ಅಲ್ಲಿಂದ ಅಕೌಂಟ್ ಕ್ಲೋಸ್ ಆಗೋವರೆಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿ, ಮಿಸ್ಟರ್ ಎ ಅವರು 34/2014 ತೊಗೊಂಡು ಬಂದಿದ್ದಾರೆ. ಹೌದಾ? ಕಂಟಿನ್ಯೂ ಮಾಡೋಣ. ನೋಡಿ, ಇವಾಗ ಆ್ಯಡ್ ಇಂಟ್ರೆಸ್ಟ್ ಆನ್ ಎಡಿಷನಲ್ ಕ್ಯಾಪಿಟಲ್ ಅಂದರೆ ಎಡಿಷನಲ್ ಕ್ಯಾಪಿಟಲ್ ಯಾವ ಡೇಟಿಗೆ ಬಂತು ಅಲ್ಲಿಂದ ಅಕೌಂಟ್ ಕ್ಲೋಸ್ ಆಗೋವರೆಗೆ. ಮಿಸ್ಟರ್ ಎ ಇಂಟ್ರೊಡ್ಯೂಸ್ ಎಡಿಷನಲ್ ಕ್ಯಾಪಿಟಲ್ ಆನ್ 30th 4 ಏಪ್ರಿಲ್ 4 ಇದೆ, ಅಂದರೆ ಏಪ್ರಿಲ್ ಎಂಡ್ಗಿದೆ. ಆ ತಿಂಗಳನ್ನು ಕೌಂಟ್ ಮಾಡೋಂಗಿಲ್ಲ. ನೋಡಿ, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್ ಅಂದರೆ ಎಷ್ಟು ತಿಂಗಳಾಯ್ತು ನೋಡಿ? ಅದು 11 months ಆಯಿತು. ಹಾಗಾದರೆ 30,000 ಇಂಟು 6 ಡಿವೈಡ್ ಬೈ 100 ಇಂಟು 11 months ಡಿವೈಡ್ ಬೈ 12 months ಎ 1650. ಅರ್ಥ ಆಯ್ತಲ್ಲ? ಬಿ ನೋಡಿ, ಅವ್ರು ಎಡಿಷನಲ್ ಕ್ಯಾಪಿಟಲ್ ತಂದಿರೋದು 15th ಮೇಗೆ ಆಯ್ತಲ್ಲ. 15th ಮೇ ಇರೋದ್ರಿಂದ ನಾವು ಏನು ಮಾಡಬೇಕು ಇವಾಗ? 15th ಮೇದಿಂದ ಮೇನಲ್ಲಿ 15 ದಿವಸ. ಹೌದಾ? ಅದನ್ನು ಹಾಗೆ ನೆನ್ಪಿಟ್ಕೊಳ್ಳಿ ಬ್ರೈನ್ನಲ್ಲಿ. ಇವಾಗ ನೋಡಿ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಅರ್ಥ ಆಯ್ತಲ್ಲ? ಅದೆಷ್ಟಾಯ್ತು ನಿಮ್ಗೀಗ? 10.5. 10 ತಿಂಗಳು ಬಂದು ಅದೊಂದು 15 ದಿವಸ ಅಂದರೆ 10.5. 20,000 ಇಂಟು 6% ಅಂದರೆ 6 ಡಿವೈಡ್ ಬೈ 100 ಇಂಟು 10.5 ಡಿವೈಡ್ ಬೈ 12 ಅಂದರೆ 1050 rupees ಆಯಿತು. ಆಯ್ತಾ ಎಲ್ಲ? ನೆಕ್ಸ್ಟ್ ಸಿ ನೋಡಿ, ಅವರು 30th ಜೂನ್ ಇದೆ. ಹೌದಾ? 30th ಜೂನ್ ಇದ್ದರೆ ಜೂನಿಂದ ಜೂನ್ ಬಿಟ್ಬಿಡಿ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್ 9 months ಆಯ್ತಲ್ಲ. ಹೋಗಿ ನೋಡಿ, ಇವಾಗ 9 months ಇರೋದ್ರಿಂದ ಇನ್ನು 9 month ಕೌಂಟ್ ಮಾಡಿ. ಹಾಗಾದ್ರೆ ಏನಾಯಿತು? 10,000 ಇಂಟು 6 ಡಿವೈಡ್ ಬೈ 100 ಇಂಟು 9 ಡಿವೈಡ್ ಬೈ 12 450 ಆಯ್ತಲ್ಲ. ಓಕೆ, ಕಂಟಿನ್ಯೂ ಮಾಡೋಣ. ಇವಾಗ 18,000 ಪ್ಲಸ್ 1,650 ಆ್ಯಡ್ ಮಾಡ್ಕೋಬೇಕು. ಮ್ಯಾಗ ನಾನು ಬ್ರಾಕೆಟ್ನಲ್ಲಿ ಇಟ್ಟಿರೋದನ್ನ ಮೈನಸ್ ಮಾಡಬೇಕು, ಮೇಲೆ ಓಪನ್ ಆಗಿರೋದನ್ನ ಆ್ಯಡ್ ಮಾಡ್ಕೊಳ್ಳಿ. ಲೆಸ್ ಆನ್ ಕ್ಯಾಪಿಟಲ್ ವಿತ್ಡ್ರಾನ್ ಯಾವ ಡೇಟಿಗೆ ತೊಗೊಂಡು ಹೋದ್ರು ಅಲ್ಲಿಂದ ಅಕೌಂಟ್ ಕ್ಲೋಸ್ ಆಗೋವರೆಗೆ ಬರಬೇಕು. ನೋಡಿ, ಎ 15/4/2016 ತೊಗೊಂಡೋಗಿದ್ದಾರೆ. ಎ ವಿತ್ಡ್ರಾನ್ ದ ಕ್ಯಾಪಿಟಲ್ ಆನ್ 15/4/2016 4 ಬಿಟ್ಬಿಡಿ. ಅಂದರೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಂದರೆ ಎಷ್ಟಾಯಿತು? 11.5. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬಿ ಏನಿದೆ ನೋಡಿ, 1/5/2016 ಅಂದರೆ ಫಸ್ಟ್ ಮೇ ಇದೆ, ಅಂದರೆ ಮೇ ಕೌಂಟ್ ಮಾಡಬೇಕು. ಮೇ ಹಿಡ್ಕೊಳ್ಳಿ, ಏಪ್ರಿಲ್ ಬಿಟ್ಬಿಡಿ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 11 months ಆಯ್ತಲ್ಲ. ನೋಡಿ, ಇಂಟು ಹಾಗಾದ್ರೆ ಏನಾಯಿತು? 10,000 ಇಂಟು 6 ಡಿವೈಡ್ ಬೈ 100 ಇಂಟು 11 months ಡಿವೈಡ್ ಬೈ 12 months ಹಾಗಾದ್ರೆ ಎಷ್ಟಾಯಿತು? 550. ಇವಾಗ ಮಿಸ್ಟರ್ ಸಿ ಅವ್ರು ಯಾವಾಗ ತೊಗೊಂಡೋದ್ರು? ಅವರು 15/4 ತೊಗೊಂಡೋಗಿದ್ದಾರೆ. ಹಾಗಾದ್ರೆ ಏನಾಯಿತು? 15/4 ಅಂದರೆ ಏಪ್ರಿಲಲ್ಲಿ 15 ದಿವಸ. ಏಪ್ರಿಲ್ ಬಿಟ್ಬಿಡಿ, ಅದನ್ನು 15 ದಿವಸ ಆದಮೇಲೆ ಆ್ಯಡ್ ಮಾಡ್ಕೊಳ್ಳೋದಂತೆ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಂದರೆ 11 ತಿಂಗಳಾಯಿತು. ಅದೊಂದು ಅರ್ಧ ತಿಂಗಳು ಅಂದರೆ 11.5. ಹಾಗಾದ್ರೆ ಏನಾಯಿತು? 5,000 ಇಂಟು 6 ಡಿವೈಡ್ ಬೈ 100 ಇಂಟು 11.5 ಡಿವೈಡ್ ಬೈ 12 ಹಾಗಾದ್ರೆ 288 ಆಯಿತು. ಇವಾಗ ಕ್ಯಾಲ್ಕುಲೇಟರ್ ತಗೊಳ್ಳಿ. ಮಿಸ್ಟ್ರಿ 18,000 ಪ್ಲಸ್ 1,650 ಮೈನಸ್ 863 ಅರ್ಥ ಆಯ್ತಲ್ಲ. ಸೊ ಇವಾಗ ನೆಟ್ ಎಷ್ಟಾಯ್ತಪ್ಪ ಅಂದರೆ 18,787. ಅದೇ ಥರ ಬಿ ಕ್ಯಾಲ್ಕುಲೇಷನ್ ಮಾಡಿ, ಅದೇ ಥರ ಸಿ ಕ್ಯಾಲ್ಕುಲೇಷನ್ ಮಾಡಿ. ನಿಮಗೆ ಇವಾಗ ಟೋಟಲ್ ನೆಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಬಂತು. ಅರ್ಥ ಆಯ್ತಲ್ಲ. ಇವಾಗ ವರ್ಕಿಂಗ್ ನೋಟ್ ನಂಬರ್ 2 ಬರೋಣ. ಏನು ಕ್ಯಾಪಿಟಲ್ ಮೇಲೆ ಡ್ರಾವಿಂಗ್ಸ್ ಮಾಡಬೇಕು, ಸರಿ, ಏನು ಡ್ರಾವಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಮಾಡಬೇಕು. ಎ 1 ತಿಂಗಳಿಗೆ 20,000 ತೊಗೊಂಡಿದ್ದಾನೆ, 12 ತಿಂಗಳಿಗೆ 2,40,000 ಆಯಿತು. ಅರ್ಥ ಆಯ್ತಲ್ಲ. ಇದು ಸ್ಟೆಪ್ ನಂಬರ್ 1. ಸ್ಟೆಪ್ ನಂಬರ್ 2 ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಇದೆ, ಈಸ್ ಈಕ್ವಲ್ಸ್ ಟು ಟೋಟಲ್ ಡ್ರಾವಿಂಗ್ಸ್ ಸ್ಟೆಪ್ ನಂಬರ್ 1 ಅಲ್ಲಿ ಸಿಕ್ತು ಇಂಟು ರೇಟ್ ಡಿವೈಡ್ ಬೈ 100 ಇಂಟು 1 ಡಿವೈಡ್ ಬೈ 12 ಇಂಟು ಎವರೇಜ್ ಪೀರಿಯಡ್. ನೋಡಿ, ಪ್ರತಿ ತಿಂಗಳ ಒಂದೇ ಥರ ಹಣ ತಗೊಂಡು ಹೋದಾಗ
ಅಲ್ಲಿ ಒಂದೇ ಥರ ಗ್ಯಾಪ್ ಇದ್ದಾಗ 1 ವರ್ಷ ಪೂರ್ತಿ ತೆಗೆದುಕೊಂಡು ಹೋದಾಗ ಎವರೇಜ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡನ್ನು 6.5 ಬರುತ್ತೆ. ಅರ್ಥ ಆಯ್ತಲ್ಲ? ಯಾಕೆ ಅನ್ನೋದಿದ್ರೆ ನಾನು ಪ್ರೀವಿಯಸ್ ವಿಡಿಯೋ ತೆಗೆದು ನೋಡಿ, ಕಾನ್ಸೆಪ್ಟ್ ನಂಬರ್ 1 ಇದೆ. ಇವಾಗ ನೋಡಿ, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸನ್ನು ಶುರು ಮಾಡಿ. 2,40,000 ಅದು ಟೋಟಲ್ ಡ್ರಾವಿಂಗ್ ಸ್ಟೆಪ್ ನಂಬರ್ 1 ಬಂತು. ಇಂಟು 8/100 ಇಂಟು 1/12 ಇಂಟು 6.5 ಅಂದರೆ ಎಷ್ಟಾಯಿತು? 10,400. ಆದರೆ ಇದರ ಅರ್ಥ ಇಂಟ್ರೆಸ್ಟ್ ಆನ್ ಏಜ್ ಡ್ರಾವಿಂಗ್ಸ್ ಎಷ್ಟಾಯಿತು? 10,400. ಇವಾಗ ಬಿ ಇಂದು ಅದೇ ಥರ ಮಾಡಿ. 1 ತಿಂಗಳಿಗೆ 20,000, 12 ತಿಂಗಳಿಗೆ 2,40,000. ಹಾಗೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಮಾಡಿ. 2,40,000 ಇಂಟು 8/100 ಇಂಟು 1/12 ಇಂಟು 6. ಯಾಕಂದರೆ ಇವನು ಮಿಡಲ್ ತೊಗೊಂಡೋಗಿದ್ದಾನೆ. ಮಿಡಲ್ ತೊಗೊಂಡೋದಾಗ ಅದು ಪ್ರತಿ ತಿಂಗಳ ಮಧ್ಯದಾಗ ತೊಗೊಂಡೋದ್ರೆ 12 ತಿಂಗಳು ತೊಗೊಂಡೋದ್ರೆ ಅದು 6 ಆಗುತ್ತೆ. ಯಾಕಂತಿದ್ರೆ ನಿಮ್ಮ ಕಾನ್ಸೆಪ್ಟ್ ನಂಬರ್ 1 ತೆಗೆದು ನೋಡಿ. ಹೌದಾ? ನೆಕ್ಸ್ಟ್ ಆನ್ಸರ್ ಎಷ್ಟಾಯಿತು? 9,600. ಅಂದರೆ ಬೀಸ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಎಷ್ಟಾಯಿತು? 9,600. ಇವಾಗ ಸಿನ್ ಕ್ಯಾಲ್ಕುಲೇಷನ್. ಸಿ 1 ತಿಂಗಳಿಗೆ 20,000 ತೊಗೊಂಡೋಗಿದ್ದಾನೆ, 12 ತಿಂಗಳಿಗೆ 2,40,000 ಆಯಿತು. ಆಯಿತಾ? ಸ್ಟೆಪ್ ನಂಬರ್ 2 ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಅರ್ಥ ಆಯ್ತಾ? ಇಲ್ಲಿ ನಾನು ಏನು ಬರ್ದಿದ್ದೀನಿ ಮರೆತು ಅದು ನೀವು ಬಿ ಮಾಡ್ಕೊಳ್ಳಿ, ಸಿ ಮಾಡ್ಕೊಳ್ಳಿ. ಅದಾ ಪಾಸ್ ಮಾಡಿ ನೋಡೋಣ. ರೆಡಿನಾ? ನೋಡಿ, ಮಿಸ್ಟರ್ ಸಿ ಇದು ಎಷ್ಟಾಯಿತು? 8,800. ಹೌದಾ? ಮಿಸ್ಟರ್ ಬಿ ಎಷ್ಟಿದೆ ನೋಡಿ? 9,600. ಮಿಸ್ಟರ್ ಸಿ ಎಷ್ಟು ಎ ಎಷ್ಟಿದೆ ನೋಡಿ? 10,400. ನಮ್ಮದು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಎ ಬಿ ಸಿ 3 ಮುಗೀತು. ನಮಗೆ ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಸಿಕ್ಕಿದೆ. ಹಾಗೆ ಇವಾಗ ರಿವರ್ಸ್ ಬನ್ನಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಪ್ರೊಫೆಷನ್ ಅಕೌಂಟ್ ಬನ್ನಿ. ಅಲ್ಲಿ ನೀವು ಬ್ಲ್ಯಾಂಕ್ ಬಿಟ್ಟಿರಲ್ಲ, ಬೈ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಂತ ಅಲ್ಲಿ ಬರೀರಿ. ಮಿಸ್ಟ್ರಿ ಎ ಮುಂದೆ ಬರೀರಿ 10,400 ವರ್ಕಿಂಗ್ ಔಟ್ ನಂಬರ್ 2 ನಲ್ಲಿತ್ತು. ಮಿಸ್ಟ್ರಿ ಬಿ 9,600, ಮಿಸ್ಟ್ರಿ ಸಿ 8,800. ಇವಾಗ ಕ್ಯಾಲ್ಕುಲೇಟ್ ತಗೊಳ್ಳಿ ಎಲ್ಲರೂ. ಎ 10,400 ಪ್ಲಸ್ ಬಿ 9,600 ಪ್ಲಸ್ ಸಿ 8,800. ಇವಾಗ ಟೋಟಲ್ ಮಾಡಿ ಎಷ್ಟು ಬಂತು ನಿಮ್ಮ ಕ್ಯಾಲ್ಕುಲೇಟರ್ನಲ್ಲಿ? 28,800. ಅದನ್ನು ನೀವೇನು ಮಾಡಿ ಇವಾಗ ಇಲ್ಲಿ ಬರೀರಿ. ಬೈ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಬರೋಲ್ಲ, ಅದ್ರ ಮುಂದೆ ಔಟ್ರ್ ಕಾಲಮ್ನಲ್ಲಿ ಬರೀರಿ. ಬರೆದ್ರಲ್ಲ? ಹೌದಾ? ಕಂಟಿನ್ಯೂ ಮಾಡೋಣ. ಓಕೆ, ಇವಾಗ ಬನ್ನಿ ಡೆಬಿಟ್ ಸೈಡ್ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೀವು ಬ್ಲ್ಯಾಂಕ್ ಬಿಟ್ಟಿದ್ರಲ್ಲ, ಮಿಸ್ಟರ್ ಎ ಇನ್ನರ್ ಕಾಲಮ್ 18,787, ಮಿಸ್ಟರ್ ಬಿ 12,500, ಮಿಸ್ಟರ್ ಸಿ 6,162. ಅಲ್ಲಿ ವರ್ಕಿಂಗ್ ಔಟ್ ನಂಬರ್ 1 ಬಂತು. ಇವಾಗ ಕ್ಯಾಲ್ಕುಲೇಟ್ ತಗೊಳ್ಳಿ, ಟೋಟಲ್ ಮಾಡಿ. 18,787 ಪ್ಲಸ್ 12,500 ಪ್ಲಸ್ 6,162. ಟೋಟಲ್ ಎಷ್ಟಾಯ್ತು ನೋಡಿ? 37,449. ಅದು 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರೆದ್ರಲ್ಲ, ಅದ್ರ ಮುಂದೆ ಬರೀರಿ. ಬರೆದ್ರ? ಇವಾಗ ನೋಡಿ ಚೆಕ್ ಮಾಡಿ. ಇವಾಗ ಕ್ರೆಡಿಟ್ ಸೈಡ್ ಟೋಟಲ್ ಹೆಚ್ಚಿದ್ರೆ ನಿಮಗೆ ಪ್ರಾಫಿಟ್ ಬರುತ್ತೆ, ಡೆಬಿಟ್ ಸೈಡ್ ಟೋಟಲ್ ಹೆಚ್ಚಿದ್ರೆ ಲಾಸ್ ಬರುತ್ತೆ. ಇವಾಗ ನಮ್ಮ ಕ್ವಶನ್ನಲ್ಲಿ ಇದು ಕ್ರೆಡಿಟ್ ಸೈಡ್ ಹೆಚ್ಚಿದೆ. ಹೌದಾ? ಇವಾಗ ನೋಡಿ ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟ್ ತಗೊಳ್ಳಿ. 18,29,649 ಪ್ಲಸ್ 28,800. ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟಾಯಿತು? 18,58,449. ಹೌದಾ? ಅದನ್ನೇ ತಗೊಂಡು ಡೆಬಿಟ್ ಸೈಡ್ ಬರೀರಿ. ಬರೆದ್ರಾ? ಇಲ್ಲಿ ಬರೀರಿ, ನನ್ನ ಕರ್ಸರ್ ಮೂವ್ ಇದೆ ನೋಡಿ. 18,58,449. ಅದರಲ್ಲಿ ಕ್ಯಾಲ್ಕುಲೇಟ್ ತಗೊಳ್ಳಿ ಎಲ್ಲರೂ. 18,58,449 minus 12,000 minus 6,000 minus 3,000 minus 37,449. ಹೌದಾ? ನಿಮಗೆ ಬ್ಯಾಲೆನ್ಸ್ ಎಷ್ಟು ಬಂತು? ಇವಾಗ 18 lakh ಬಂತು. ಹೌದಲ್ವಾ? ಈ 18 lakh ನೀವು ಇವಾಗ 3:2:1 ಡಿವೈಡ್ ಮಾಡಬೇಕು. ತಗೊಳ್ಳಿ, ಅದು ಬರೀ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಹೀಗೆ ಯಾಕೆ ಬರೀಬೇಕು ನೋಡಿ, ಕ್ವಶನಲ್ಲಿ ಬರೀ ಕ್ಯಾಪಿಟಲ್ ಅಕೌಂಟ್ ಕೊಟ್ಟಿದ್ದಾರೆ, ಯಾವ ಮೆಥಡ್ ಇದೆ ಅಂತ ಹೇಳಿಲ್ಲ. ಹೇಳದೇ ಇದ್ದಾಗ ಅದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಇದೆ ಅಂತ ನಾವು ತಿಳ್ಕೋಬೇಕು. ಅರ್ಥ ಆಯ್ತಲ್ಲ? 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ 18 lakh. ಈ 18 lakh 3 ಜನ ಪಾಲ್ಗಾರಿಗೆ 3:2:1 ಡಿವೈಡ್ ಮಾಡಬೇಕು. ಹೌದಾ? ಕಂಟಿನ್ಯೂ ಮಾಡಿ. ರೆಡಿನಾ? ಹಾಂ, ತಗೊಳ್ಳಿ. ಮಿಸ್ಟರ್ ಎ ಕೆಳಗಡೆ ಬರೀರಿ 18 lakh ಇಂಟು 3/6. 3/6 ಯಾಕೆ ಬಂತು? ಎ ಎಂದು 3 ಇದೆ, 3 + 2 + 1 ಮಾಡಿದರೆ 6 ಬರುತ್ತೆ. 3/6 ಅಂದರೆ ಹೇಗೆ 9 lakh. ಬಿ ನೋಡಿ 18 lakh ಇದೆ, ಅದು 2/6 6 lakh ಆಯಿತು. ಇಷ್ಟು ಸಿ 18 lakh ಇಂಟು 1/6 3 lakh ಆಯಿತು. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ.
3 2 1 3 ಅನ್ನೋದು ಎಂದು, 2 ಅನ್ನೋದು ಬಿದು, 1 ಅನ್ನೋದು ಸಿದು. ಡಿವೈಡೆಡ್ ಬೈ 6 ಯಾಕಂದರೆ 3 ಜನ ಸೇರಿಸಿದಾಗ 3 + 2 + 1. ಅರ್ಥ ಆಯ್ತಲ್ಲ? ಇವಾಗ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಪ್ರೊಫೆಷನ್ ಅಕೌಂಟ್ ಕಂಪ್ಲೀಟ್ ಆಯಿತು. ಇವಾಗ ಏನು ಮಾಡಿ, ನೀವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬನ್ನಿ, ಇಲ್ಲಿ ಬರೀರಿ. ಅಲ್ಲಿ ಬ್ಲ್ಯಾಂಕ್ ಬಿಟ್ಟಿದ್ರೆ ನೋಡ್ರಿ, ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎ ಕಾಲಮ್ 18,787 ವರ್ಕಿಂಗ್ ನೋಟ್ ನಂಬರ್ 1 ಇಂದ, ಬಿ ಕಾಲಮ್ 12,500 ವರ್ಕಿಂಗ್ ನೋಟ್ ನಂಬರ್ 1 ಇಂದ, ಸಿ ಕಾಲಮ್ 6,162 ವರ್ಕಿಂಗ್ ನೋಟ್ ನಂಬರ್ 1 ಇಂದ ಬರಲ್ಲ. ಓಕೆ, ಇವಾಗ ಡೆಬಿಟ್ ಸೈಡ್ ಬರೀರಿ. ಟು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಲ್ಲಿ ವರ್ಕಿಂಗ್ ನೋಟ್ ನಂಬರ್ 2 ಮಾಡಿದ್ರಲ್ಲ, ಎ ಕಾಲಮ್ 10,400, ಬಿ ಕಾಲಮ್ 9,600, ಸಿ ಕಾಲಮ್ 8,800. ಆಯ್ತಾ? ಬರೆದ್ರಿ. ಇಂಟ್ರೆಸ್ಟ್ ಆ್ಯಂಡ್ ಕ್ಯಾಪಿಟಲ್ ಕ್ರೆಡಿಟ್ ಸೈಡ್ ಬರೋದು, ಇಂಟ್ರೆಸ್ಟ್ ಆ್ಯಂಡ್ ಡ್ರಾವಿಂಗ್ಸ್ ಡೆಬಿಟ್ ಸೈಡ್ ಬರೋದ್ರಲ್ಲ. ಇವಾಗ ಕ್ರೆಡಿಟ್ ಸೈಡ್ ಬನ್ನಿ. ಲಾಸ್ಟ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಪ್ರೊಫೆಷನ್ ಅಕೌಂಟ್ ಇಂಟು ಬ್ರಾಕೆಟ್ ಪ್ರಾಫಿಟ್ ಇನ್ PSR. PSR ಅಂದರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅರ್ಥ ಆಯ್ತಾ? ಇವಾಗ ನೋಡಿ, ಅಲ್ಲಿ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಪ್ರೊಫೆಷನ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ ಇತ್ತು ನೋಡಿ, ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕೆಳಗಡೆ ಮಿಸ್ಟರ್ ಎ, ಮಿಸ್ಟರ್ ಬಿ, ಮಿಸ್ಟರ್ ಸಿ ಅಂತ ಬರೆದಿದ್ರಲ್ಲ, ಆ ಅಮೌಂಟನ್ನು ತೊಗೊಂಡು ಬನ್ನಿ. ಎ ಕಾಲಮ್ 9,000, ಬಿ ಕಾಲಮ್ 6,000, ಸಿ ಕಾಲಮ್ 6 ಆಗಲ್ಲ, ಎ ಕಾಲಮ್ 9 lakh, ಬಿ ಕಾಲಮ್ 6 lakh, ಸಿ ಕಾಲಮ್ 3 lakh. ಇವಾಗ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಟೋಟಲ್ ಮಾಡ್ಕೊಳ್ಳಿ. ಇವಾಗ ಎ ತೊಗೊಳ್ಳಿ, ಕೆಳಗಡೆ ತೊಗೊಳ್ಳಿಲ್ಲರು. ಎ 3 lakh ಪ್ಲಸ್ 30,000 ಪ್ಲಸ್ 12,000 ಪ್ಲಸ್ 18,787 ಪ್ಲಸ್ 9 lakh ಎಷ್ಟಾಯ್ತು ನೋಡಿ, 12,60,787 ಅಲ್ಲ? ಹಾಂ, ಅದನ್ನು ಎ ಕಾಲಮ್ನಲ್ಲಿ ತಂದು ಬರೀರಿ. 12,60,787. ಇದರಲ್ಲಿ ಇವಾಗ ನೀವು ಮೈನಸ್ ಮಾಡ್ತಾ ಬನ್ನಿ. 12,60,787 ಮೈನಸ್ 15,000 ಮೈನಸ್ 2,40,000 ಮೈನಸ್ 10,400. ಇವಾಗ ನಿಮ್ಮ ಕ್ಯಾಲ್ಕುಲೇಟರ್ ಎಷ್ಟು ಉಳಿತು? 9,95,387. ಆಯಿತಾ? ಹಾಂ, ಇವಾಗ ಅದೇ ತೆರನಾಗಿ ಬಿ ಮಾಡಿ ತಗೊಳ್ಳಿ ಕ್ಯಾಲ್ಕುಲೇಟರ್ ಎಲ್ಲರೂ. ಎ 2 lakh ಪ್ಲಸ್ 20,000 ಪ್ಲಸ್ 6,000 ಪ್ಲಸ್ 12,500 ಆಯಿತಾ? ಪ್ಲಸ್ 6 lakh. ಸೊ ಇವಾಗ ನಿಮ್ಮ ಹತ್ರ ಎಷ್ಟು ಬಂತು? 8,38,500. ರೆಡಿನಾ? ಎಲ್ಲ ರೆಡಿ? ಹಾಂ, ಅದನ್ನು ತಂದು ಕ್ರೆಡಿಟ್ ಸೈಡ್ ಬರೀರಿ. ಬಿ ಕಾಲಮ್ನಲ್ಲಿ ಬರೀರಿ. ಎಷ್ಟು? 8,38,500. ಇದರಲ್ಲಿ ಮೈನಸ್ ಮಾಡ್ತಾ ಬನ್ನಿ. ಮೈನಸ್ 10,000 ಮೈನಸ್ 2,40,000 ಮೈನಸ್ 9,600. ಇವಾಗ ನಿಮ್ಮ ಕ್ಯಾಲ್ಕುಲೇಟರ್ ಎಷ್ಟು ಉಳಿತು? 5,78,900. ಬಿ ಕಾಲಮ್ನಲ್ಲಿ 2 ಬ್ಯಾಲೆನ್ಸ್ ಕ್ಯಾರಿ ಡೌನ್ 5,78,900. ಆಯಿತಾ? ಅದೇ ತೆರನಾಗಿ ಸಿ ತಗೊಳ್ಳಿ ಕ್ಯಾಲ್ಕುಲೇಟರ್, 0 ಮಾಡಿ. ಸಿ 1 lakh ಪ್ಲಸ್ 10,000 ಪ್ಲಸ್ 3,000 ಪ್ಲಸ್ 6,162 ಪ್ಲಸ್ 3 lakh ಎಷ್ಟಾಯ್ತು ನೋಡಿ ನಿಮ್ಮ ಕ್ಯಾಲ್ಕುಲೇಟರ್ ಟೋಟಲು? 4,19,162. ಅರ್ಥ ಆಯ್ತಾ? ಹಾಂ, ಅದನ್ನು ಸಿ ಕಾಲಮ್ನಲ್ಲಿ ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡ್ ತಂದು ಬರೀರಿ. ಲಾಸ್ಟ್ ಬರೆದ್ರೆ ಬಾಟಮ್ನಲ್ಲಿ ಟೋಟಲ್ನಲ್ಲಿ. ಆಯಿತಾ? ಅದರೊಳಗಡೆ ಕ್ಯಾಲ್ಕುಲೇಟರ್ ತೊಗೊಂಡು ಮೈನಸ್ ಮಾಡ್ತಾ ಬನ್ನಿ. ಮೈನಸ್ 5,000 ಮೈನಸ್ 2,40,000 ಮೈನಸ್ 8,800. ಇವಾಗ ನಿಮ್ಮ ಕ್ಯಾಲ್ಕುಲೇಟರ್ ಎಷ್ಟು ಉಳಿತು? 1,65,362. ಅರ್ಥ ಆಯ್ತಲ್ಲ? ಸೊ ನಿಮ್ಗೆ ಇದೆಲ್ಲ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ ನಾನು ವಿಡಿಯೋನ ಫಸ್ಟ್ನಿಂದ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ಥಿಯರಿ ಓದ್ಕೊಳ್ಳಿ. ಇದನ್ನು ನಾನು ನೆಕ್ಸ್ಟ್ ವಿಡಿಯೋನ ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಬಿಡ್ತೀನಿ. ಮತ್ತು ನಿಮಗೆ ಕಾನ್ಸೆಪ್ಚುವಲ್ ಆಗಬೇಕಂದ್ರೆ ಒಂದು ವಿಡಿಯೋ ಇದೆ, ಅದನ್ನು ನಾನು ರೆಡಿ ಮಾಡ್ತೀನಿ. ಬಟ್ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಎಲ್ಲ ಕಾಮರ್ಸ್ ಸ್ಟೂಡೆಂಟು 100ರಲ್ಲಿ 99 ಜನ ಎಲ್ಲ ಬಯಾಟ್ ಮಾಡೇ ಬರೀತಾರೆ. ಅದಕ್ಕೆ ನಿಮಗೆ ಭಾಳ ಜನ ಕನ್ಫ್ಯೂಸ್ ಆಗ್ತಿರುತ್ತೆ. ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಮೊದಲು ಎಷ್ಟು ಅಕೌಂಟ್ ಇದ್ದಾವೆ, ಆಮೇಲೆ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಏನಿದೆ, ಒರಿಜಿನಲ್ ಎಂಟ್ರಿ ಯಾವುದು, ಅಡ್ಜಸ್ಟಿಂಗ್ ಎಂಟ್ರಿ ಯಾವುದು, ಕ್ಲೋಸಿಂಗ್ ಎಂಟ್ರಿ ಯಾವುದು, ಇವೆಲ್ಲ ಅರ್ಥ ಆಗಬೇಕು. ನಾನೊಂದು PDF ಎಲ್ಲರಿಗೂ ಶೇರ್ ಮಾಡಿದ್ದೀನಿ, ಅದನ್ನು ತಗೊಳ್ಳಿ. ಹೌದಾ? ತಗೊಂಡು ಅದನ್ನು ಚೆನ್ನಾಗಿ ಓದಿ. ಅದ್ರಲ್ಲಿ ಪಾರ್ಟ್ ಎ, ರೋಮನ್ 1 ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ಮಾಡಿದ್ದೀನಿ. ಜರ್ನಲ್, ಲೇಜರ್, ಆಮೇಲೆ ಅಕೌಂಟನ್ನು ಕಂಟಿನ್ಯೂ ಮಾಡಿದ್ದೀನಿ. ಹೌದಾ? ನಿಮಗಿದು ತಿಳಿದ್ರೆ ನಿಮ್ಮೆಲ್ಲರೂ ಲೈಕ್ ಬಟನ್ ಒತ್ತಿ, ಅಂದರೆ ನಾನು ಇದು ನಿಮ್ಮ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅರ್ಥ ಮಾಡ್ಕೊತೀನಿ, ಕಂಟಿನ್ಯೂ ಮಾಡ್ತೀನಿ. ಓಕೆ? ಇದನ್ನೆಲ್ಲ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮತ್ತು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಯಾಕಂದರೆ ನಾನು ನಿಮ್ಗೆ ಕಾಮರ್ಸ್ ಬೆಳಿಬೇಕು ಆ ಥರ ಮಾಡ್ತಾಯಿದ್ದೀನಿ. ನಾನೇನು ಇದೆಲ್ಲ ಆದ ನಂತರ ನಾನೊಮ್ಮೆ ಯೂಟ್ಯೂಬ್ನಲ್ಲಿ ಲೈವ್ ಬರ್ತೀನಿ. ಓಕೆ? ಥ್ಯಾಂಕ್ ಯು.